ಸಿಎಂ ಬೇಡಿಕೆ ಇಟ್ಟು ಉಲ್ಟಾ ಹೊಡೆದಿದ್ದಾರೆ ಈಗ ಮಹಾದೇವಪ್ಪ. ದಲಿತರು ಸಿಎಂ ಆಗಬೇಕು ಎಂಬ ಬೇಡಿಕೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಹುಜನರು ಒಂದಾಗಿದ್ದಕ್ಕೆ ಕಾಂಗ್ರೆಸ್ ಗೆಲ್ತಾ ಇರೋದು. ಈಗ ಸಮರ್ಥನೆಗೆ ಮುಂದಾಗಿದ್ದಾರೆ, ಉಲ್ಟಾ ಹೊಡೆದಿದ್ದಾರೆ. ಬೇಕಾದಷ್ಟು ದಲಿತರಿಗೆ ಕಾಂಗ್ರೆಸ್ ಸಿಎಂ ಮಾಡಿದೆ ಅಂತ ಹೇಳೋದ್ರ ಮುಖಾಂತರ ತೇಪೆ ಹಚ್ಚೋಕ್ ಮುಂದಾದ್ರು. ಬೇರೆ ಪಾರ್ಟಿ ಕೂಡ ಸಿಎಂ ಮಾಡಬೇಕು ಅಂತ ಹೇಳಿರೋ ಅರ್ಥದಲ್ಲಿ ನಾನು ಮಾತಾಡಿದ್ದೀನಿ. ಈ ಸಮುದಾಯಗಳ ಕುರಿತು ಮಾತಾಡಿದ್ದೀನಿ ನಾನು. ನಮ್ಮ ಪಕ್ಷ ಯಾವರಿಗೂ ಮೋಸ ಮಾಡಿಲ್ಲ, ದಲಿತರಿಗೆ ಸಿಎಂ ಅವಕಾಶ ಕೊಟ್ಟಿದೆ, ಪಾರ್ಟಿ ಬಗ್ಗೆ ಹೇಳಿಕೆ ಕೊಟ್ಟಿಲ್ಲ ಅಂತ ಮಹಾದೇವಪ್ಪ ಉಲ್ಟಾ ಹೊಡೆದಿದ್ದಾರೆ. ದಲಿತ ಸಿಎಂ ಬೇಡಿಕೆ ಇಟ್ಟು ಉಲ್ಟಾ ಹೊಡೆದಿದ್ದಾರೆ ಮಹಾದೇವಪ್ಪ ಅವರು. ವೋಟ್ ನಮ್ಮ ಕೈಲಿದೆ, ಲೀಡರ್ಶಿಪ್ ಇನ್ಯಾರ್ದೋ ಕೈಲಿದೆ. ಯಡಿಯೂರಪ್ಪ ಅವರು ಸಿಎಂ ಆದ್ರು, ದೇವೇಗೌಡರು ಸಿಎಂ ಆದ್ರು, ಸಿದ್ದರಾಮಯ್ಯ ಸಿಎಂ ಆದ್ರು, ಬಟ್ ಉಳಿದಂತೆ ನಾವುಗಳು ಯಾಕಾಗ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಮೀಸಲಾತಿಯಿಂದ ನನಗೆ ಸಂತೋಷ ಆಗಲಿಲ್ಲ, ಆದರೆ ನನ್ನ ಜನ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಏನು ಹೇಳಿ, ಪಾಲಿಸಿ ಮೇಕಿಂಗ್ ಚೇರಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಅದು SP ಇರ್ಬೋದು, DC ಇರ್ಬೋದು, ಜಡ್ಜಸ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ರಾಷ್ಟ್ರಪತಿ, ಇಂಥ ಜಾಗಗಳಿಗೆ ಹೋಗ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ನೀವೆಲ್ಲ ಜನ ಒಗ್ಗಟ್ಟಾಗಿ ನಾಯಕತ್ವನ ರೂಢಿಸ್ಕೊಂಡು ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ಓಟೆಲ್ಲ ಕೊಡ್ತೀರಿ ಆ ಒಂದು ಸಿದ್ಧಾಂತದ ಕೆಳಗಡೆ. ಇವತ್ತಿನ ಜಾತಿ ರಾಜಕಾರಣ, ಆಯಾ ಜಾತಿಯವರು ಆಯಾ ನಾಯಕನಿಂದ ಹೋಗ್ತಾರೆ. ನೀವೆಲ್ಲ ಸೈದ್ಧಾಂತಿಕವಾಗಿ ಓಟ್ ಕೊಟ್ಬಿಟ್ಟು ಸುಮ್ಮನೆ ಇರ್ತೀರಿ. ಓಟ್ ಕೊಟ್ಬಿಟ್ಟು ನಾವು ನಮ್ಮ ಬೇರೆಯವ್ರ ಮುಂದೆ ಕೈ ಜೋಡಿಸ್ತೀವಿ. ಓಟ್ ಕೊಟ್ಟರೆವರು ಜಾತಿ ಬೆಂಬಲ ಪಡೆದು ಲೀಡರ್ ಆದವರು ಇವ್ರ ಮೇಲೆ ಆಡಳಿತ ಮಾಡ್ತಾರೆ. ನೀವು ಒಗ್ಗಟ್ಟಾಗಿ ಇದು ಮಾಡಿ ಅನ್ನೋದು ನನ್ನ ಆಗ್ರಹ. ಇಲ್ಲಿವರೆಗೂ ಸರ್ ಬಹುಜನರು ಒಂದಾಗ್ಲಿಲ್ವಾ? ಆಗಿದ್ದಾರೆ ರೀ, ಯಾಕಾಗಿಲ್ಲ? ಬಹುಜನರು ಒಂದಾಗಿರೋದಕ್ಕೆ ಕಾಂಗ್ರೆಸ್ ಗೆಲ್ತಾ ಇರೋದು. ಬೇಕಾದಷ್ಟು ಜನ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಭಾಳಷ್ಟು ಜನನ, ಜಗನ್ನಾಥ್ ಪಾಡೆ ಆಗಿದ್ದಾರೆ, ರಾಮ್ ಸುಂದರ್ ದಾಸ್ ಆಗಿದ್ದಾರೆ, ನಮ್ಮ ಆಂಧ್ರದಲ್ಲಿ ಸಂಜೀವಿನವರಾಗಿದ್ದಾರೆ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಸುಂದ್ಯ ಅವರು ಆಗಿದ್ದಾರೆ. ಅಂದರೆ ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಶೆಡ್ಯೂಲ್ ಕಾಸ್ಟ್ನವರು ಆಗಿದ್ದಾರೆ. ಬೇರೆ ಪಾರ್ಟಿಯವರು ಮಾಡಬೇಕಲ್ಲ. ನಾನು ಈ ಸಮುದಾಯಗಳನ್ನು ಕುರಿತು ಹೇಳಿದ ಮಾತು ಹೊರತು ಪಾರ್ಟಿ ಕುರಿತು ಹೇಳಿದ ಮಾತಲ್ಲ. ಅದಕ್ಕೆ ಅನ್ನೆಸರಿ ಕನ್ಫ್ಯೂಷನ್ನು, ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬಿಡಿ. ಅಲ್ಲ ಸರ್, ಈಗ ರಾಜ್ಯದಲ್ಲಿ ಯಾವಾಗ ಸರ್, ರಾಜ್ಯದಲ್ಲಿ ಈಗ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಯಾವ್ದೋ ಕಾರ್ಯಕ್ರಮದಲ್ಲಿ ನಿನ್ನೆ ಮಾತಾಡಿದಾಗ ಕ್ಲಿಯರ್ ಕಟ್ ಆಗಿ ಮಾತಾಡಿದ್ದಾರೆ. ಬಹಳ ಗಟ್ಟಿ ಧ್ವನಿಯಿಂದ ದಲಿತ ಸಿಎಂ ಕೂಗನ್ನ ಎಬ್ಬಿಸಿದ್ದ ಸಚಿವ ಮಹಾದೇವಪ್ಪ ಅವರು ಇವತ್ತು ಉಲ್ಟಾ ಹೊಡೆದಿದ್ದು ಯಾಕೆ? ಎಲೆಕ್ಷನ್ಗೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತನಾ? ವಿದ್ಯಾ, ಒಂದು ಸ್ಪಷ್ಟ, ನಿನ್ನೆ ಪರಿಶಿಷ್ಟ ಜಾತಿ ಪಂಗಡಗಳ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸಚಿವ ಮಹಾದೇವಪ್ಪ ಅವರು ಹೇಳಿರುವಂಥದ್ದು, ಅಂದರೆ ದಲಿತ ಸಮುದಾಯದವರು ಬರೀ ಮತವನ್ನು ಹಾಕ್ತಾರೆ, ಅದೇ ಪಾಲಿಸಿ ಮೇಕಿಂಗ್ ಕುರ್ಚಿಯಲ್ಲಿ ಕೂರೋಕ್ಕಾಗಲ್ಲ, ಅಂದರೆ CM ಆಗೋಕ್ಕೆ ಅವಕಾಶ ಸಿಕ್ಕಿಲ್ಲ. ಅದು ಖರ್ಗೆ ಅವರು ಇರ್ಬೋದು ಅಥವಾ ಪರಮೇಶ್ವರ್ ಇರ್ಬೋದು, ಮತ್ತು ಹಿರಿಯ ಸಾಕಷ್ಟು ದಲಿತ ನಾಯಕರಿದ್ದರೂ ಕೂಡ ಅವಕಾಶಗಳು ಸಿಕ್ಕಿಲ್ಲ ಅನ್ನೋ. ಸಿದ್ದರಾಮಯ್ಯ ಹೇಗೆ ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪನವರು ಹೇಗೆ ಮುಖ್ಯಮಂತ್ರಿ ಆದರು, ಹೀಗೆ ಬೇರೆ ಬೇರೆ ವಿಮರ್ಶೆಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅವರು. ಅಂದರೆ ದಲಿತರಿಗೆ ಇದುವರೆಗೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಮಾತೆ ಅವರು. ಅಂದರೆ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದೆ ಇದ್ದಿದ್ದಂಥ ದಲಿತ CMನ ಕೂಗೇನಿತ್ತು ಅದರ ಒಂದು ಭಾಗ ಅನ್ನುವಂಥ ರೀತಿಯಲ್ಲಿ ಮಾತಾಡಿದರು. ಆದರೆ ಇವತ್ತು ಆ ದಲಿತ CM ವಿಚಾರಕ್ಕೆ ನಾನು ಹೇಳಲಿಲ್ಲ, ಆ ಸಮುದಾಯಗಳ ಬಗ್ಗೆ ವಿಚಾರ ಹೇಳಿದೆ, ನಮ್ಮ ಪಕ್ಷದ ವಿಚಾರ ಅಲ್ಲ. ಹಾಗೆ ನೋಡೋಕೆ ಹೋದರೆ ಕಾಂಗ್ರೆಸ್ನಲ್ಲಿ ದಲಿತರು ಬೇರೆ ಬೇರೆ ರಾಜ್ಯಗಳಲ್ಲಿ CM ಆಗಿದ್ದಾರೆ, ಬೇರೆ ಪಕ್ಷದವರು ಮಾಡಿಲ್ಲ ಅನ್ನುವ ಮೂಲಕವಾಗಿ ನಿನ್ನೆ ತಾವೇ ಕೊಟ್ಟಂಥ ಹೇಳಿಕೆಗೆ ವ್ಯತಿರಿಕ್ತವಾದ ಇನ್ನೊಂದು ಹೇಳಿಕೆಯನ್ನು ಇವತ್ತು ಕೊಟ್ಟಂತೆ ಕಾಣಿಸ್ತಾ ಇದೆ. ಆದರೆ ನಿನ್ನೆಯ ಮಾತು ಅವರಿಗೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ನೌಕರರಿದ್ದಂಥ ಸಮಾವೇಶದಲ್ಲಿ ಅವರು ಹೇಳಿರುವಂಥದ್ದು ದಲಿತರಿಗೂ CM ಆಗುವ ಅವಕಾಶಗಳು ಸಿಗಬೇಕು, ದಲಿತ CM ಆಗಬೇಕು ಅನ್ನುವಂಥದ್ದನ್ನ ಅಲ್ಲಿ ಸ್ಪಷ್ಟವಾಗಿ ಹೇಳಿದರು. ಇಲ್ಲಿ ನಾನು ಪಕ್ಷದ ವಿಚಾರಕ್ಕೆ ಹೇಳ್ತಾ ಇಲ್ಲ, ಪಕ್ಷ ಅವಕಾಶ ಕೊಟ್ಟಿದೆ ಅನ್ನುವ ಮೂಲಕ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಮಾಡಿದರೆ ಬಹುಶಃ ಚುನಾವಣೆಯ ಹೊಸ್ತಲ್ಲಿ ಮತ್ತೊಂದು ವಿವಾದವನ್ನು ಎಬ್ಬಿಸಿಕೊಳ್ಳೋದು ಬೇಡ ಪಕ್ಷದ ಒಳಗೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ವಿದ್ಯಾ. ಬಟ್ ನನ್ನೆಯ ಹೇಳಿಕೆಗೆ ತೇಪೆ ಹಚ್ಚಿರುವಂತದ್ದು ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಸುಕೇಶ್. ಯಾಕಂದ್ರೆ ಅವರದ್ದೇ ಪಕ್ಷದ ಕೆಲ ನಾಯಕರುಗಳ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಖರ್ಗೆ ಅವರು, ಪರಮೇಶ್ವರ್ ಅವರು, ಜೊತೆಗೆ ಅವ್ರ ಹೆಸರನ್ನು ಕೂಡ ಹೇಳಿದ್ರು. ಅದಕ್ಕೇನು ಕ್ಲಾರಿಟಿ ಕೊಡ್ತಾರಂತೆ? ಹಾಗಾದ್ರೆ ಅವ್ರು ಯಾರು ಬೇರೆ ಪಕ್ಷದವರು ಅಲ್ವಲ್ಲ? ಖಂಡಿತ ವಿದ್ಯಾ, ಅದನ್ನೇ ಹೇಳ್ತಾ ಇರುವಂಥದ್ದು. ನಿನ್ನೆ ಅವರು ಆ ವಿಚಾರವನ್ನು ಹೇಳಿದ್ದಾರೆ. ಹೇಳಿದ ಮೇಲೆ ಇವತ್ತು ಅವರು ಹೇಳ್ತಾ ಇರುವಂಥದ್ದು, ಆ ವಿಚಾರಕ್ಕೆ ನಾನು ಪಕ್ಷದ ಅಥವಾ ದಲಿತ CM ವಿಚಾರವನ್ನು ನಾನು ಹೇಳಿಲ್ಲ, ನಾನು ಆ ಸಮುದಾಯ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದೆ, ಅಂಥವ್ರಿಗೆ ಅವಕಾಶ ಸಿಗಬೇಕು ಅಂದಿದ್ದೀನಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಸಾಕಷ್ಟು ಜನ ಆಗಿದ್ದಾರೆ ಅನ್ನುವ ಮೂಲಕ ಒಂದು ರೀತಿಯ ನಿನ್ನೆ ಸ್ಟೇಟ್ಮೆಂಟನ್ನು ಬದಲಿಸುವ ಅಥವಾ ಪ್ಯಾಚಪ್ ಮಾಡುವ, ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನದ ಭಾಗವಿದ್ದಂತಿದೆ. ಯಾಕಂದರೆ ಮಹದೇವಪ್ಪನವರು ಆಪ್ತರಾಗಿರುವಂಥ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುವಂತಹ ಕರ್ನಾಟಕದಲ್ಲಿ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿರುವಂಥದ್ದು ಮಹದೇವಪ್ಪನವರು, ಅವರು ದಲಿತ CM ಕೂಗನ್ನು ಎಬ್ಬಿಸಿದ್ದಾರೆ. ಅಂದರೆ ಸಹಜವಾಗಿ ಒಂದು ಲೆಕ್ಕದಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಮುಜುಗರದ ವಿಚಾರವೇ. ಹಾಗಾಗಿ ಅದನ್ನು ಪ್ಯಾಚಪ್ ಮಾಡುವಂಥ ಪ್ರಯತ್ನವನ್ನು ಇವತ್ತು ಮಹದೇವಪ್ಪನವರು ಮಾಡಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗೆ.